ವರ್ಗಾಯಿಸುವುದು. ಬೆಡ್ನಿಂದ ಸ್ಟ್ರೆಚರ್ಗೆ. ಟ್ರಾನ್ಸ್ಫರ್ ಆಫ್ ಪೇಷಂಟ್. ಬೆಡ್ ಟು ಸ್ಟ್ರೆಚರ್. ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ಆಸ್ಪತ್ರೆಗೆ ದಾಖಲಾದ ರೋಗಿಯನ್ನು ಕೆಲವು ಕಾರಣಗಳಿಂದ ವಿವಿಧ ವಿಭಾಗಗಳಿಗೆ ವರ್ಗಾಯಿಸಬೇಕಾಗುತ್ತದೆ. ರೋಗಿಯು ಸ್ವಂತವಾಗಿ ನಡೆಯಲು ಸಮರ್ಥರಾಗಿಲ್ಲದಿದ್ದರೆ ವೈದ್ಯರ ಸಲಹೆಯಂತೆ ವೀಲ್ಚೇರ್ ಅಥವಾ ಸ್ಟ್ರೆಚರ್ ಅನ್ನು ಬಳಸಲಾಗುತ್ತದೆ. ರೋಗಿಯನ್ನು ಬೆಡ್ನಿಂದ ಸ್ಟ್ರೆಚರ್ಗೆ ಮತ್ತೆ ಸ್ಟ್ರೆಚರ್ನಿಂದ ಬೆಡ್ಗೆ ವರ್ಗಾಯಿಸುವುದು ಅವಶ್ಯಕವಾಗಿದೆ. ಸ್ಟ್ರೆಚರ್ಗಳಲ್ಲಿ ವಿವಿಧ ರೀತಿಗಳಿವೆ ಮತ್ತು ಅವುಗಳ ಬಳಕೆಗೆ ಅನುಗುಣವಾಗಿ ಅವುಗಳ ರಚನೆಯನ್ನು ಬದಲಾವಣೆ ಮಾಡಲಾಗಿದೆ. ಉದಾಹರಣೆಗೆ, ಫೋಲ್ಡಬಲ್ ಸ್ಟ್ರೆಚರ್, ಫ್ಲೆಕ್ಸಿಬಲ್ ಸ್ಟ್ರೆಚರ್, ಸ್ಟೇರ್ ಚೇರ್, ಬಾಸ್ಕೆಟ್ ಸ್ಟ್ರೆಚರ್, ಸ್ಪೈನ್ ಬೋರ್ಡ್, ಪೆಡಿ ಬೋರ್ಡ್. ಇದಲ್ಲದೆ ಆಸ್ಪತ್ರೆಯಲ್ಲಿ ಬಳಸುವ ಸ್ಟ್ರೆಚರ್ಗಳಲ್ಲಿ ಚಕ್ರಗಳ ಸೌಲಭ್ಯವೂ ಇದೆ. ಈಗ ರೋಗಿಯನ್ನು ಹಾಸಿಗೆಯಿಂದ ಸ್ಟ್ರೆಚರ್ಗೆ ಹೇಗೆ ವರ್ಗಾಯಿಸುವುದು ಎಂದು ನೋಡೋಣ. ಸರಿಯಾದ ರೋಗಿಯನ್ನು ಸ್ಥಳಾಂತರಿಸಲಾಗುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಮೊದಲು ರೋಗಿಯ ಕೇಸ್ ಪೇಪರ್ ಅನ್ನು ನೋಡಿ ಪರಿಶೀಲಿಸಿ. ಸರಿಯಾದ ರೋಗಿಯನ್ನು ಸ್ಥಳಾಂತರಿಸಲಾಗುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. ಯಾವ ವಿಭಾಗಕ್ಕೆ ರೋಗಿಯನ್ನು ವರ್ಗಾಯಿಸಲಾಗುತ್ತಿದೆಯೋ ಆ ವಿಭಾಗದ ಇನ್ಚಾರ್ಜ್ ನರ್ಸ್ಗೆ ತಿಳಿಸಿ. ರೋಗಿಗೆ ಮತ್ತು ಅವನ ಕುಟುಂಬಕ್ಕೆ ಶಿಫ್ಟ್ ಮಾಡುವ ಕಾರಣ, ಎಲ್ಲಿಗೆ ಮತ್ತು ಹೇಗೆ ಶಿಫ್ಟ್ ಮಾಡಲಾಗುತ್ತದೆ ಎಂಬುದರ ಬಗ್ಗೆ ತಿಳಿಸಿ. ಕೈ ತೊಳೆದ ನಂತರವೇ ಎಲ್ಲಾ ಕಾರ್ಯವಿಧಾನಗಳನ್ನು ಮಾಡಿ. ಅಗತ್ಯವಿದ್ದರೆ ಗ್ಲೌಸ್ ಧರಿಸಿ. ವಿಧಾನ: ಸ್ಟ್ರೆಚರ್ ಅನ್ನು ಒಳಗೆ ತರಲು ಬಾಗಿಲನ್ನು ಪೂರ್ತಿಯಾಗಿ ತೆರೆಯಿರಿ. ಸ್ಟ್ರೆಚರ್ ಅನ್ನು ರೋಗಿಯ ಬೆಡ್ ಹತ್ತಿರ ತೆಗೆದುಕೊಂಡು ಹೋಗಿ. ಒಬ್ಬ ರೋಗಿಯನ್ನು ಹಾಸಿಗೆಯಿಂದ ಸ್ಟ್ರೆಚರ್ಗೆ ವರ್ಗಾಯಿಸಲು 3 ರಿಂದ 4 ಸಿಬ್ಬಂದಿಗಳ ಅವಶ್ಯಕತೆ ಇರುತ್ತದೆ. ಸ್ಟ್ರೆಚರ್ನ ವೀಲ್ಗಳು ಲಾಕ್ ಮಾಡಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ರೋಗಿಯ ಕಂಬಳಿ ತೆಗೆಯಿರಿ. ಬೆಡ್ಶೀಟ್ ತೆಗೆದು ಹಾಸಿಗೆಯಿಂದ ಬೇರ್ಪಡಿಸಿ. ಬೆಡ್ಶೀಟ್ ಮೇಲೆ ದಿಂಬು ಇದ್ದರೆ ಅದನ್ನು ಕೆಳಗೆ ಇಡಿ. ಬೆಡ್ ಮತ್ತು ಸ್ಟ್ರೆಚರ್ನ ಎತ್ತರ ಒಂದೇ ಸಮವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಎರಡನ್ನು ತುಂಬಾ ಹತ್ತಿರಕ್ಕೆ ತೆಗೆದುಕೊಂಡು ಬನ್ನಿ. ಒಬ್ಬ ಸಿಬ್ಬಂದಿ ರೋಗಿಯ ತಲೆಯ ಹತ್ತಿರ, ಒಬ್ಬರು ಪಾದಗಳ ಹತ್ತಿರ ಮತ್ತು ಇನ್ನೊಬ್ಬರು ಸೊಂಟದ ಬಳಿ ಹಾಸಿಗೆಯ ಪಕ್ಕ ನಿಲ್ಲುತ್ತಾರೆ. 4ನೇ ಸಿಬ್ಬಂದಿ ರೋಗಿಯ ಸೊಂಟಕ್ಕೆ ನೇರವಾಗಿ, ಆದರೆ ಸ್ಟ್ರೆಚರ್ನ ಇನ್ನೊಂದು ಬದಿಯಲ್ಲಿ, ಹಾಸಿಗೆಗೆ ಹೊಂದಿಕೊಂಡಿರದ ಸ್ಟ್ರೆಚರ್ನ ಇನ್ನೊಂದು ಬದಿಯಲ್ಲಿ. ರೋಗಿಯ ಕೆಳಗೆ ಬೆಡ್ಶೀಟ್ ಅನ್ನು ನೇರಗೊಳಿಸಿ ಮತ್ತು ಅದನ್ನು ನಿಮ್ಮ ಕೈಗಳಿಂದ ಹಿಡಿದುಕೊಳ್ಳಿ. ಇತರ ಸಿಬ್ಬಂದಿ ತಮ್ಮ ಬದಿಯಿಂದ ಬೆಡ್ಶೀಟ್ ಅನ್ನು 2 ಕೈಗಳಿಂದ ಹಿಡಿದುಕೊಳ್ಳಬೇಕು. ರೋಗಿಯನ್ನು ಸ್ಟ್ರೆಚರ್ಗೆ ಸ್ಥಳಾಂತರಿಸಿ ಮತ್ತು ಬೆಡ್ಶೀಟ್ ಅನ್ನು ಸರಿಪಡಿಸಿ. ರೋಗಿಯು ಬೀಳದಂತೆ ತಡೆಯಲು ಸ್ಟ್ರೆಚರ್ನ ಸೈಡ್ ರೇಲಿಂಗ್ಗಳನ್ನು 2 ಕಡೆ ಮೇಲೆ ಮಾಡಿ. ರೋಗಿಯ ಕೇಸ್ ಫೈಲ್, ಸಲೈನ್, ಯೂರಿನ್ ಬ್ಯಾಗ್ ಏನಾದರೂ ಇದ್ದರೆ ಸ್ಟ್ರೆಚರ್ನೊಂದಿಗೆ ಸ್ಟ್ರೆಚರ್ನ ಮೇಲೆ ಇರಿಸಿ. ರೋಗಿಯನ್ನು ನಿಗದಿತ ಸ್ಥಳಕ್ಕೆ ಶಿಫ್ಟ್ ಮಾಡಿ. ಟ್ರಾನ್ಸ್ಫರ್ ಮಾಡಿದ ನಂತರ ಶಿಫ್ಟ್ ಮಾಡಿರುವ ನೋಟ್ ಬರೆಯಿರಿ. ಪ್ರಕ್ರಿಯೆ ಮುಗಿದ ನಂತರ ನಿಮ್ಮ ಕೈಗಳನ್ನು ತೊಳೆಯಲು ಮರೆಯಬೇಡಿ. ನೆನಪಿನಲ್ಲಿಡಿ, ಯಾವ ವಿಭಾಗಕ್ಕೆ ರೋಗಿಯನ್ನು ಶಿಫ್ಟ್ ಮಾಡಬೇಕೋ ಆ ವಿಭಾಗವನ್ನು ಸಂಪರ್ಕಿಸಿ ಅವರಿಗೆ ಮುಂಚಿತವಾಗಿ ತಿಳಿಸಿ. ರೋಗಿಯನ್ನು ಟ್ರಾನ್ಸ್ಫರ್ ಮಾಡುವ ಸಮಯದಲ್ಲಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ. ನೆಲದ ಮೇಲೆ ನೀರಿದ್ದರೆ ಅಥವಾ ಇತರ ಸಿಬ್ಬಂದಿ ಬಂದು ಹೋಗುತ್ತಿದ್ದರೆ ಎಚ್ಚರಿಕೆಯಿಂದ ಟ್ರಾನ್ಸ್ಫರ್ ಮಾಡಿ. ಆದ್ದರಿಂದ ಕೋಣೆಯ ಸ್ಥಿತಿಯನ್ನು ಮುಂಚಿತವಾಗಿ ಪರಿಶೀಲಿಸಿ. ರೋಗಿಯನ್ನು ಟ್ರಾನ್ಸ್ಫರ್ ಮಾಡುವ ಮೊದಲು ಅವರ ತೂಕ, ಎಲ್ಲಿಯಾದರೂ ನೋವು ಅಥವಾ ದುರ್ಬಲ ಭಾಗಗಳ ಮಾಹಿತಿ ಪಡೆಯಿರಿ.
ಸ್ಟ್ರೆಚರ್ ಅನ್ನು ಹಠಾತ್ತನೆ ಅಥವಾ ಅದನ್ನು ತುಂಬಾ ಬಲವಾಗಿ ತಳ್ಳಬೇಡಿ. ರೋಗಿಯ ಸಲೈನ್, ಯೂರಿನ್ ಬ್ಯಾಗ್ ಅಥವಾ ಇತರ ಉಪಕರಣಗಳಿದ್ದರೆ ಅದನ್ನು ಸ್ಟ್ರೆಚರ್ನೊಂದಿಗೆ ಇರಿಸಿ. ರೋಗಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಿ. ಸೈಡ್ ರೇಲ್ಸ್ ಮೇಲೆ ಹಾಕಲು ಮರೆಯಬೇಡಿ. ಪ್ರಕ್ರಿಯೆಯ ಸಮಯದಲ್ಲಿ ಬಾಡಿ ಮೆಕ್ಯಾನಿಸಮ್ ನಿಯಮಗಳನ್ನು ಅನುಸರಿಸಿ ಮತ್ತು ನಿಮಗೆ ಯಾವುದೇ ಅನಗತ್ಯ ಗಾಯ ಅಥವಾ ಒತ್ತಡವನ್ನು ಉಂಟುಮಾಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ.